ಎಲ್ಲದಕ್ಕೂ ಕಾರಣ ಆಗಿದ್ದು ಇವರೇನೆ. ಇವ್ರು ನನಗೆ ಮಾಡಿದ ದೊಡ್ಡ ಮೋಸ, ನನಗೆ ನನ್ನ ಕುಟುಂಬಕ್ಕೆ ಮಾಡಿದಂಥ ದೊಡ್ಡ ಮೋಸ. ಅದೇ ಒಂದು ಹುಡುಗಿ ಜೊತೆ ಒಂದು ಅಕ್ರಮ ಸಂಬಂಧ ಇತ್ತು, ಅದು ನನಗೆ ನನ್ನ ಫ್ಯಾಮಿಲಿಗೆ ಎಲ್ಲ ಗೊತ್ತಾಯಿತು. ತಲೆಯಲ್ಲಿ ಏನಪ್ಪ ಇತ್ತು ಅಂತಂದರೆ, ಓಕೆ ನಾನು ಬೇಡ, ಆ ಹುಡುಗಿನೇ ಬೇಕು. ಆದಮೇಲೆ ನನಗೂ ಒಂದು ಮಗು ಇರೋದ್ರಿಂದ ನಾನು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಿತ್ತು. ನಾನು ಡಿವೋರ್ಸ್ ಕೊಡಿ, ನನ್ನ ಮಗನ ನೋಡ್ಕೋತೀನಿ ಅಂತ ನಾನು ಹೇಳಿದೆ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವಿಷ್ಟು ದಿನ ವೀಡಿಯೋಸ್ ಮಾಡಲಿಲ್ಲ, ಅದಕ್ಕೊಂದು ದೊಡ್ಡ ರೀಸನ್ ಇದೆ. ಏನಪ್ಪ ಅಂತಂದರೆ, ನಮ್ಮ ಫ್ಯಾಮಿಲಿಲಿ ಏನೇನೋ ಆಗೋಗ್ಬಿಡ್ತು. ವಿತಿನ್ 3 to 4 ಡೇಸಲ್ಲಿ ಏನೇನು ಆಗೋಯ್ತು ಅಂತ ದೊಡ್ಡ ತಲೆ ಬಿಸಿನೇ ಆಗೋಯ್ತು. ಇವಾಗ ಹಿಂಗಿದ್ದೀವಿ, ಬಟ್ ಆ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲದಕ್ಕೂ ಕಾರಣ ಆಗಿದ್ದು ಇವರೇನೆ. ಇವ್ರು ನನಗೆ ಮಾಡಿದ ದೊಡ್ಡ ಮೋಸ, ನನಗೆ ನನ್ನ ಕುಟುಂಬಕ್ಕೆ ಮಾಡಿದಂಥ ದೊಡ್ಡ ಮೋಸ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿದ್ದು ದಾರಿ ಏನಪ್ಪ ಅಂತಂದರೆ, ಓಕೆ ಡಿವೋರ್ಸ್ ಕೊಟ್ಬಿಡೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂತಂದರೆ ಇವರಿಗೆ ಒಂದು ಅಕ್ರಮ ಸಂಬಂಧ ಇತ್ತು, ಹಾಗಾಗಿ ಫ್ಯಾಮಿಲಿಲಿ ಏನೇನೋ ಆಗಿಬಿಟ್ಟು ದೊಡ್ಡ ಸೀನ್ ಆಗೋಗ್ಬಿಡ್ತು. ಅದೇ ಒಂದು ಹುಡುಗಿ ಜೊತೆ ಒಂದು ಅಕ್ರಮ ಸಂಬಂಧ ಇತ್ತು, ಅದು ನನಗೆ ನನ್ನ ಫ್ಯಾಮಿಲಿಗೆ ಎಲ್ಲ ಗೊತ್ತಾಯಿತು. ಆಮೇಲೆ ನೋಡಿದ್ರೆ ಒಂದು ದೊಡ್ಡ ಸೀನ್ ಆಗೋಕ್ಕೂ ಮುಂಚೆನೇ ಇನ್ನೊಂದು ವಿಷಯ, ದೊಡ್ಡ ವಿಷಯ ನಮಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಓಕೆ ಹುಡುಗಿನೂ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಯಿತು. ಸೊ ಹಾಗಾಗ್ಬಿಟ್ಟು ನನಗೂ ಒಂದು ಮಗು ಇರೋದ್ರಿಂದ ಕಾಲಿಗೆ ಬಿದ್ದು ಎಲ್ಲ ಬೇಡ್ಕೊಂಡ್ವಿ. ನನ್ನಮ್ಮ ಎಲ್ಲರೂ ಕೂಡ ಇವ್ರು ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಸಹ ಇವರು ತಲೆಯಲ್ಲಿ ಏನಪ್ಪ ಇತ್ತು ಅಂತಂದರೆ, ಓಕೆ ನಾನು ಬೇಡ, ಆ ಹುಡುಗಿನೇ ಬೇಕು ಅಂತ ಇದ್ದರು. ಕೋರ್ಟು ಕೇಸು ಅಂತೆಲ್ಲ ಆಗೋಗ್ಬಿಡ್ತು. ಹಾಗಾದಮೇಲೆ ನನಗೂ ಒಂದು ಮಗು ಇರೋದ್ರಿಂದ ನಾನು ಒಂದು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಿತ್ತು. ಹಾಗಾಗಿ ನಾನು ಒಬ್ಬಳೇ ಮಗಳನ್ನ ನೋಡ್ಕೋತೀನಿ ಅಂತ ಅಂದ್ಬಿಟ್ಟು, ನಂಗೆ ಡಿವೋರ್ಸ್ ಕೊಡಿ, ನನ್ನ ಮಗನ ನೋಡ್ಕೋತೀನಿ ಅಂತ ನಾನು ಹೇಳಿದೆ. ಆಮೇಲೆ ಕಣ್ಬಿಟ್ಟು ನೋಡ್ತಾ ಇದ್ದೀನಿ, ಅದು ಕನಸು ನೋಡಿದ್ರೆ ನಿಜ ತರ್ಕೊಂಡು ನನಗೆ ನಿಜವಾಗ್ಲೂ ತಮಾಷೆ ಅಲ್ಲ, ಸೀರಿಯಸ್ ಆಗಿ ನಡೆದಿರೋ ವಿಷಯ. ಬೆಳಗ್ಗೆನೆ ಎದ್ದು ಫುಲ್ಲು ಹೊಡೆದ್ಬಿಟ್ಲು ಮಾತ್ರ. ನಿಜವಾಗ್ಲೂ ಮಾತ್ರ ಏನಕ್ಕೆ ಅಂತ ಕೇಳಿದ್ರೆ, ಇದೆಲ್ಲ ಸ್ಟೋರಿ ಹೇಳಿದ್ಲು. ಸಖತ್ ಅಂದ್ರೆ ಸಖತ್ ಬೇಜಾರಾಯ್ತು. ಇಲ್ಲ ನೀನ್ ಮಾಡೋನೆ, ನೀನ್ ಅಂತವನೇ ಅನ್ಕೊಂಡು ನಾನೇನ್ ಮಾಡ್ಲಿ. ಇಲ್ಲ, ಅದು ಹೆಂಗಪ್ಪ ಅಂತಂದ್ರೆ, ನನ್ನನ್ನು ಕರ್ಕೊಂಡು ಹೋಗಿದ್ದ ಜಾಗಕ್ಕೆ ಅವಳನ್ನೂ ಕರ್ಕೊಂಡು ಹೋಗಿದ್ದಾರೆ. ನನಗೇನ್ ತೆಕ್ಕೊಟ್ಟಿದ್ದಾರೆ ಅದನ್ನೂ ಅವಳಿಗೆ ತೆಕ್ಕೊಟ್ಟಿದ್ದಾರೆ. ಮತ್ತೆ ನನ್ಗಿಂತ ದೊಡ್ಡ ಫೋನ್ ತೆಕ್ಕೊಟ್ಟಿದ್ದಾರೆ. iPhone 17 Proನ ಗಿಫ್ಟ್ ಮಾಡಿದ್ದಾರೆ ಅವಳಿಗೆ. ಆಮೇಲೆ ದೊಡ್ಡ ಹೋಟೆಲಲ್ಲಿ ಊಟ. ನಾನು ನನ್ನ ಮಗಳು ಡೋರಲ್ಲಿ ಕಾಯ್ತಾ ಕೂತಿದ್ದೀವಿ, ಇವರಿಗೋಸ್ಕರ ಕಾಯ್ತಾ ಕೂತಿದ್ದೀವಿ. ಅಂತೂ ಹೊರಗಡೆ ಬಂದಿಲ್ಲ, ಅವಳ ಜೊತೆ ಇದ್ದಾರೆ. ಸೊ ಇಂಥದ್ರಲ್ಲಿ ನಾನೇನು ಮಾಡಬೇಕು? ಡಿವೋರ್ಸ್ ಒಂದೇ ಪರಿಹಾರ ಇದ್ದಿದ್ದು. ಅದು ಬೇಡ ಅಂತಂದ್ರೆ ಮೂತಿ ಪಂಚರ್ ಮಾಡಬೇಕಿತ್ತು. ಸೊ ಹೊಡೆದಾಕ್ಬಿಟ್ಟೆ. ಇದು ಇವಾಗೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಇದು ಇವಾಗ ಫನ್ ಆಗಿರ್ಬೋದು. ಬಟ್ ನಾನು ಅವತ್ತು ಕನ್ಸು ನಂಗೆ ಆಲ್ಮೋಸ್ಟ್ ಒಂದು 2 ಗಂಟೆ ನಂಗೆ ಬಿದ್ದಿದೆ. ಅವತ್ತಿನ ದಿನ ಫುಲ್ ಜಗಳ ಮನೇಲಿ. ಫುಲ್ ಜಗಳ. ಸುಮ್ಮನೆ ನೆನೆಸ್ಕೊಂತಾಳೆ ಬರ್ತಾಳೆ ಹೊಡಿತಾಳೆ, ನೆನೆಸ್ಕೊಂತಾಳೆ ಬರ್ತಾಳೆ ಹೊಡಿತಾಳೆ. ನನಗೆ ನಿಜವಾಗ್ಲೂ ನಾನು ಕನ್ಸು ಬಿದ್ದಾದ್ಮೇಲೆ ನೈಟ್ ಎದ್ದು ಕೂತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದವಳು. ಬೆಳಗ್ಗೆ ಇವ್ರು ಎದ್ಬಿಟ್ಟು, ಒಂದು 7 ಗಂಟೆಗೆ ಇವ್ರು ಎದ್ಬಿಟ್ಟು, ಅಮ್ಮ ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ ಕೇಳ್ಬಿಟ್ಟು ಮಲ್ಕೊಂಡ್ಬಿಟ್ರು. ನಂಗೆ ಇನ್ನೂ ಬೇಜಾರಾಗೋಗ್ಬಿಡ್ತು. ಹೊಡೆದ್ಬಿಟ್ಟು ಎದಳಿಸ್ಬಿಟ್ಟು ಏನ್ ರೀಸನ್ ಅಂತ ಕೇಳು. ದೇವ್ರ ಮೇಲೆ ಅನಾಗ್ಲಿ ಇದು ನಡೆದಿದ್ದು ನಿಜ. ಏನು ನಿನಗೆ ಕನಸು ಬಿದ್ದಿದ್ದು? ಕನಸು ಬಿದ್ದಿದ್ದು ನಿಜನಾ? ಕನಸು ಬಿದ್ದಿಲ್ವಾ? ಕನಸು ಬಿತ್ತು. ಹಾಗಿದ್ರೆ ಅಲ್ಲಿ ನಡೆದಿದ್ದು ನಿಜ ಅಂತ ಹೇಳಿಲ್ಲ, ಕನಸು ಬಿದ್ದಿದ್ದು ನಿಜ. ನಾನೇನಂದೆ? ನಿಜವಾಗ್ಲೂ ನಿಜ ಅಂದಿತ್ತಲ್ಲ, ಕನಸು ಬಿದ್ದಿದ್ದು ನಿಜ ಅಂದಿದ್ದು. ಇವಾಗ ಇವ್ರು ಹೇಳಿದ್ದೆಲ್ಲದು ನಿಜಾನೇ ಕನಸಲ್ಲಿ. ಇವಳಿಗೆ ಕನಸು ಬಿದ್ರೆ ನಾನೇನ್ ಮಾಡಕ್ಕಾಗುತ್ತೆ ಹೇಳ್ರಿ? ಹೋಗ್ಲಿ. ಆದ್ರೂ ಅದ್ ನನ್ ಕನ್ಸಲ್ಲಿ ಬರ್ತಿದ್ದಂದ್ರ, ಕಳ್ಳನ್ ಮಗ ಹಿಂದೆ ಏನೋ ಮಾಡ್ತಾನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂತವನಲ್ಲ. ನಿನ್ನ ನಂಗೆ ಹೋಗಕ್ ಬಿಡೋಳು ಅಲ್ಲ. ಗಾಯ ಆಗಿರೋದು ನಿಜನಾ? ನಿಂಗೆ ಗೊತ್ತಿಲ್ವಾ? ನಿಜಾನೇ. ಬಟ್ ಇವಾಗ ಇವಾಗ ಜಸ್ಟ್ ವಿಡಿಯೋಗೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಬಟ್ ಅವತ್ ಮಾತ್ರ ಮೂಗು ಕೆನ್ನೆ 2 ಕಿತ್ಕೊಂಡು ಹೋಗಿತ್ತು ಅವ್ರದ್ದು. ಏನಾಯ್ತಪ್ಪ? ನೆನೆಸ್ಕೊಂಡು ಬೇಜಾರಾಯ್ತಾ?
ತುಂಬ ಬೇಜಾರಾಯ್ತು. ನನ್ನ ಮೇಲೆ ಟ್ರಸ್ಟ್ ಇಲ್ವಾ ಅದಕ್ಕೆ ಹೀಗೆ ಅಂತ ಎಷ್ಟು ಕೇಳಿದ್ರು ಇಲ್ಲ ನೀನು ಅಂತಾನೆ ಅಂತಾಳೆ ಆಗ್ತಾಳೆ ಗುದ್ದುತ್ತಾಳೆ. ಅಂದರೆ ಹೆಂಗಾಗಿ ಹೋಗಿದ್ದೀನಿ ಅಂದರೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀನಿ. ಅಡಿಕ್ಟ್ ಆಗಿರೋ ವಸ್ತು ಬೇರೆ ಏನೋ ಕೆಲಸ ಮಾಡ್ತಿದೆ ಅಂತಂದರೆ ಬಾರಿಸ್ದೆ ಇನ್ನೇನು ಮಾಡಲಿ ಅಲ್ವಾ. ಸೊ ಸುಮ್ಮನೆ ಇದು ನನ್ನ ಕನಸಾಗಿತ್ತು. ಯಾವ್ಯಾವ ಹುಡುಗಿರ್ಗೆ ಈ ಥರ ಕನಸು ಬಿದ್ದಿದೆ ಅವರೆಲ್ಲ ಇದನ್ನ ಟ್ಯಾಗ್ ಮಾಡಿ ನಿಮ್ಮ ಗಂಡನ ಹಾಗೆ ಗುದ್ಬಿಡಿ ಹಾಗೆ ಆಯಿತಾ. ಇನ್ನು ಈ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಹೆಸರು ಶ್ರೀ ಯೂಟ್ಯೂಬ್ ಚಾನಲ್. ನೀವು ಕೊಡ್ಬೇಡ ಅದಕ್ಕೆ ಏನಂತೆ ಗಾಯ ಮನುಷ್ಯ. ಗಾಯ ಮನುಷ್ಯ. ಓಕೆ ಫೈನ್. ಬಾಯ್ ಬಾಯ್.